ಈ ದಿನ ಸಂಜೆ ವಿಜಯನಗರ ಲೋಕಾಯುಕ್ತ ಪೊಲೀಸರು ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯರು ಸಮಯಕ್ಕೆ ಸರಿಯಾಗಿ ಬಾರದಿರುವ ಬಗ್ಗೆ ಮತ್ತು ಸ್ವಚ್ಛತೆ, ಔಷಧಿಗಳ ಸ್ಟಾಕ್ ರಿಜಿಸ್ಟರ್, ಹೆರಿಗೆ ವಾರ್ಡ್ ಮತ್ತು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ದಾಖಲೆಗಳ ಪರಿಶೀಲನೆ ಮಾಡಿ ವರದಿಯನ್ನು ತಯಾರಿಸಿಕೊಂಡರು. ಹಾಸ್ಪಿಟಲ್ನಲ್ಲಿ ವೈದ್ಯರು ಇಲ್ಲದೆ ಕೇವಲ ಸ್ಟಾಫ್ ನರ್ಸ್ ಇರುವುದನ್ನು ಸಹ ಗಮನಿಸಿದರು. ಈ ಆರೋಗ್ಯ ಕೇಂದ್ರಕ್ಕೆ ವೈದ್ಯಾಧಿಕಾರಿ ಸರ್ಕಾರ ನೇಮಕ ಮಾಡಿರುತ್ತಾರೆ. ಆದರೆ ಈ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳು, ಗರ್ಭಿಣಿಯರು, ಸಣ್ಣ ಮಕ್ಕಳು ದಿನನಿತ್ಯ ಬಂದರೂ ಸಹ ವೈದ್ಯಾಧಿಕಾರಿಯು ಇರುವುದಿಲ್ಲ. ಇದು ಬೇಕಾಬಿಟ್ಟಿ ಎಂಬ ಅಧಿಕಾರ ಎಂಬುದು ಎದ್ದು ಕಾಣುತ್ತದೆ. ಇದನ್ನು ತಿಳಿದ ಲೋಕಾಯುಕ್ತ ಸಾಹೇಬರಿಗೆ ಗೊತ್ತಾಗುತ್ತದೆ. ಈ ವೇಳೆ ಇನ್ಸ್ಪೆಕ್ಟರ್ ಅಮರೇಶ್ ಕುಮಾರ್, ಚನ್ನಪ್ಪ, ಮಂಜುನಾಥ್ ಅಂಡ್ ಅದರ್ಸ್ ಹಾಜರಿದ್ದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಬಿಎಸ್ಪಿ ನ್ಯೂಸ್, ಕೂಡ್ಲಿಗಿ.